ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯಪಡುವ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ತಿಳಿಸೋಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾದ ಬಿಂದು ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ವೆರಿಕೋಸ್ ವೇನ್ಸ್ ಅನ್ನೋಕ್ಕಿಂತ ಮುಂಚೆ ನಮ್ಮ ರಕ್ತದಲ್ಲಿ ಸಂಚಾರ ಅನ್ನೋದು ಹೇಗಾಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗಿರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ಆರ್ಗನ್ಗೆ, ಪ್ರತಿಯೊಂದು ಅವಯಕ್ಕೆ ರಕ್ತ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಇದನ್ನು ಸಪ್ಲೈ ಮಾಡೋ ಅಂಥದ್ದು ಹಾರ್ಟ್. ಸಾಮಾನ್ಯವಾಗಿ ನಾವು ಕಂಪೇರ್ ಮಾಡ್ಕೋಬೇಕಂತಂದರೆ ಈ ಗುರುತ್ವಾಕರ್ಷ ಸಹಾಯದಿಂದ ಏನಾದರೂ ನೀರು ನಾವು ಮೇಲೆಯಿಂದ ಕೆಳಗಡೆ ಹಾಕಬೇಕಂದ್ರೆ ತುಂಬ ಸುಲಭ. ಬಟ್ ಅದೇ ಥರ ಸಂಪಿಂದ ನೀರು ಅನ್ನೋದು ಮೇಲೆ ಹೋಗಬೇಕಂತಂದರೆ ನಮಗೆ ಮೋಟರ್ ಅನ್ನೋದು ನೀಡಾಗಿರುತ್ತೆ. ಅಂದರೆ ಅಷ್ಟು ಗುರುತ್ವಾಕರ್ಷ ಶಕ್ತಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಅದೇ ಥರ ನಮ್ಮ ದೇಹದಲ್ಲಿ ಹಾರ್ಟ್ ಅನ್ನೋದು ರಕ್ತ ಸಂಚಾರ ಅನ್ನೋದು ತುಂಬ ಸುಲಭವಾಗಿ ಮಾಡ್ತಾ ಇರುತ್ತೆ. ಯಾಕಂತಂದರೆ ಆರ್ಟರಿ ಸಹಾಯದಿಂದ ಮೇಲೆ ಭಾಗದಿಂದ ರಕ್ತ ಕೆಳಗಡೆಗೆ ಹೋಗಬೇಕು. ಬಟ್ ಅದೇ ಕೆಲಸ ಇನ್ ಕೇಸ್ ವೇನ್ಸ್ ಅಂದರೆ ಅಶುದ್ಧ ರಕ್ತ ಕೆಳಗಡೆ ಭಾಗದಿಂದ ಮೇಲೆಗೆ ಬರಬೇಕು ಅಂತಂದರೆ ವೇನ್ಸ್ ಸಹಾಯದಿಂದ ಮೇಲೆಗೆ ಬರಬೇಕಾಗಿರುತ್ತೆ. ಅದಷ್ಟು ಸುಲಭ ಅಂತ ಕೆಲಸ ಅಲ್ಲ. ಹಾಗಾಗಿ ವೇನ್ಸಲ್ಲಿ ಏನು ಆಗುತ್ತೆ ಅಂತ ಹೇಳಿ ನಮಗೆ ಅಷ್ಟು ಸುಲಭವಾಗಿ ರಕ್ತ ಅನ್ನೋದು ನಮ್ಮ ಶ್ವಾಸಕೋಶಕ್ಕೆ ಸೇರುತ್ತೆ. ಅಂದರೆ ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ ಶುದ್ಧ ರಕ್ತನ. ಅಶುದ್ಧ ರಕ್ತ ಮೇಲೆಗೆ ಬಂದು ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಸಹಾಯದಿಂದ ಅಂದರೆ ಶ್ವಾಸಕೋಶ ಸಹಾಯದಿಂದ ಆ ರಕ್ತ ಅನ್ನೋದು ಮತ್ತೆ ಶುದ್ಧ ಆಗ್ತಾ ಇರುತ್ತೆ. ಸೊ ವೇನ್ಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ವ್ಯಾಲ್ವ್ಸ್ ಅಂತ ಇರುತ್ತೆ. ಸೊ ವ್ಯಾಲ್ವ್ಸ್ ಅನ್ನುವಂಥ ಸಹಾಯದಿಂದ ಅದ್ರ ಜೊತೆಗೆ ಕಂಡ್ರಗಳ ಸಹಾಯದಿಂದ ಅಂದರೆ ಕಂಡ್ರಗಳು ಬಿಗಿ ಆಗೋದು, ರಿಲ್ಯಾಕ್ಸ್ ಅಂದರೆ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಅನ್ನೋ ಒಂದು ಕ್ರಿಯೆಯಿಂದ ಏನಾಗುತ್ತೆ ರಕ್ತ ಅನ್ನೋದು ಸುಲಭವಾಗಿ ಮೇಲೆ ಬರೋವಂಥ ಸಾಧ್ಯತೆ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ವೆರಿಕೋಸ್ ವೇನ್ಸ್ ಅನ್ನೋದು ವಯಸ್ಸು ವ್ಯತ್ಯಾಸ ಇಲ್ಲದೇನೆ ಪುರುಷರಲ್ಲಿ ಇರ್ಬೋದು, ಇಲ್ಲ ಹೆಂಗಸರಲ್ಲಿ ಇರಬಹುದು, ಇಲ್ಲ ಮಕ್ಕಳಲ್ಲಿ ಸಮೇತ ಏನಾದರೂ ಒಬೆಸಿಟಿ ಸಮಸ್ಯೆ ಇದ್ದಾಗ, ಲೇಡೀಸಲ್ಲಿ ಪ್ರೆಗ್ನೆನ್ಸಿ ಕಾರಣದಿಂದ, ಇಲ್ಲ ತುಂಬ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಏನಾಗುತ್ತೆ ಅಂದರೆ ಆ ವೇನ್ಸಲ್ಲಿ ನಮಗೆ ಒನ್ ವೇ ಓಪನಿಂಗ್ ಇರುತ್ತೆ. ಸೊ ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ ಈ ವ್ಯಾಲ್ವ್ಸ್ ಅನ್ನೋದು ತುಂಬ ವೀಕ್ ಆಗುತ್ತೆ. ಹಾಗಾಗಿ ರಕ್ತ ಅನ್ನೋದು ಮೇಲೆ ಹೋಗೋದಕ್ಕಿಂತ ಅದು ಕೆಳಗಡೆ ಬಂದು ಸೇರಿಕೊಂಡು ಒಂದೇ ಜಾಗದಲ್ಲಿ ಆ ಒಂದು ಅಶುದ್ಧ ರಕ್ತ ಅನ್ನೋದು ಸೇರೋದ್ರಿಂದನೇ ನಮಗೆ ವೆರಿಕೋಸ್ ವೇನ್ಸ್ ಅನ್ನೋದು ಡೆವಲಪ್ ಆಗ್ಬೋದು. ಸಾಮಾನ್ಯವಾಗಿ ಇದರಲ್ಲಿ ಗ್ರೇಡ್ಸ್ ಇರುತ್ತೆ. ಬಟ್ ಸಹಜವಾಗಿ ಎಷ್ಟೊಂದು ಜನಕ್ಕೆ ಈ ವೆರಿಕೋಸ್ ವೇನ್ಸ್ ಅನ್ನೋದು ಕಾಣ್ಬೋದು. ಬಟ್ ಅವ್ರು ಸಾಮಾನ್ಯವಾಗಿ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಪೇಯ್ನ್ ಅನ್ನೋದು ಗ್ರೇಡ್ 3 ಇಲ್ಲ ಗ್ರೇಡ್ 4 ಇದ್ದಾಗಲೇ ಮಾತ್ರನೇ ಪೇಯ್ನ್ ಅನ್ನೋದು ಶುರು ಆಗ್ತಾ ಇರುತ್ತೆ. ಸೊ ನೋವಿಲ್ಲದೆ ಕಾರಣಕ್ಕೇ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಸಾಮಾನ್ಯವಾಗಿ ನಾವು ಇದು ಸ್ಪೈಡರ್ ವೆಬ್ ಅಂತಲೂ ಹೇಳ್ಕೊಬೋದು. ಇನಿಷಿಯಲ್ ಆಗಿ ವೇನ್ಸ್ ಅನ್ನೋದು ತುಂಬ ಉಬ್ಬಿಕೊಂಡಿದ್ದಾಗ ಕಾಲಲ್ಲಿ ಆ ಚರ್ಮದ ಮೇಲೆ ಅವ್ರಿಗೆ ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ, ಒಂದು ಗ್ರೀನಿಶ್ ಕಲರಲ್ಲಿ, ಬ್ಲೂಯಿಶ್ ಕಲರಲ್ಲಿ. ಆ ಒಂದು ಏರಿಯಾ ಬಂದುಬಿಟ್ಟು ಹಿಂಡಿ ಜಾಗದಲ್ಲಿ ಇರಬಹುದು, ಇಲ್ಲ ಮಂಡಿ ಹಿಂಭಾಗದಲ್ಲಿ ಇರ್ಬೋದು, ಮೀನ್ ಕಂಡ್ರಗಳಿರ್ಬೋದು. ಇದು ಬರೀ ಕಣ್ಣಿಗೆ ಮಾತ್ರ ಕಾಣ್ತಾ ಇರುತ್ತೆ. ಆನ್ ಎಕ್ಸಾಮಿನೇಷನ್ ಮಾತ್ರನೇ ನಾವು ಹೇಳ್ಬೋದು ಇದು ವೆರಿಕೋಸ್ ವೇನ್ಸ್ ಅಂತ. ಬಟ್ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೆ ನೋವು ಇರೋದಿಲ್ಲ. ಸಾಮಾನ್ಯವಾಗಿ ಇಂಥ ವೆರಿಕೋಸ್ ವೇನ್ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ನೋವು ಕಂಡುಬರೋದಿಲ್ಲ. ಅದು ಯಾವಾಗ ಗ್ರೇಡ್ 3 ಇಲ್ಲ ಅಡ್ವಾನ್ಸ್ ಸ್ಟೇಜಲ್ಲಿರುತ್ತೆ ಅವ್ರಿಗೆ ಪೇಯ್ನ್ಸ್ ಅನ್ನೋವಂಥದ್ದು ಶುರು ಆಗ್ತಾ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸಮೇತ ಕೆಲವೊಬ್ಬರಿಗೆ ಲಕ್ಷಣಗಳು ಕಾಣಿಸ್ಕೋಬಹುದು. ತುಂಬ ಹೊತ್ತು ನಿಂತ್ಕೊಂಡಿದ್ರೆ ಮೀನ್ ಕಂಡ್ರಗಳಲ್ಲಿ ನೋವು ಬರೋದು, ಕಾಲು ಅನ್ನೋದು ಊದ್ಕೊಳ್ತಾ ಇರುತ್ತೆ. ಅಂದರೆ ಸಾಮಾನ್ಯವಾಗಿ BP ಇದ್ದರೆ, ಇಲ್ಲ ವಯಸ್ಸಾಗಿರೋರಲ್ಲಿ ಮಂಡಿಯ ನೋವು ಸಮಸ್ಯೆ ಇದ್ದರೆ
ಕಾಲು ಊತ ಅನ್ನೋದು ಸಹಜ. ಬಟ್ ವಯಸ್ಸು ವ್ಯತ್ಯಾಸ ಇಲ್ಲದ್ರೇನೆ 30ರಲ್ಲಿ 40ರಲ್ಲಿ ಇಂಥ ವಯಸ್ಸವರಲ್ಲಿ ಕೂಡ ಕಾಲೇನಾದರೂ ಊತ ಬರ್ತಾ ಇದ್ರೆ, ತುಂಬ ಹೊತ್ತು ನಿಂತ್ಕೊಳ್ಳೋವಾಗ ಅವ್ರಿಗೆ ಮೀನ್ ಕಂಡ್ರಗಳಲ್ಲಿ ನೋವು ಬರೋದು, ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಕಾಲು ತುಂಬ ಇಡ್ಕೊಳ್ಳೋದು, ಸಡನ್ ಆಗಿ ಅವ್ರಿಗೆ ಕ್ರಾಂಪ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇಂಥವ ಲಕ್ಷಣಗಳೇನಾದರೂ ಕಾಣಿಸ್ಕೊಂಡಾಗ ನಾವು ಇದನ್ನು ವೆರಿಕೋಸ್ ವೆಯಿನ್ಸ್ ಅಂತ ನಾವು ಹೇಳ್ಕೋಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಸುಮಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರೇ. ನಮಸ್ತೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಇದು ವೆರಿಕೋಸ್ ಅಂದ್ರೆ ಇವಾಗ ಬರೀ ರಕ್ತನಾಳಗಳು ಊದ್ಕೊಂಡಿರೋದು ಮಾತ್ರನಾ, ಅಥವಾ ಕೆಲವೊಮ್ಮೆ ನಾವು ನಿಂತ್ಕೊಂಡು ಕೆಲಸ ಮಾಡುವಾಗ ಏನಾಗತ್ತೆ, ಮತ್ತೆ ಒಂಥರ ಗ್ರೀನಿಶ್ ಅಲ್ಲಿ ಮೊದಲು ಬ್ಲಡ್ ಕ್ಲಾಟ್ ಆಗಿರೋ ತರ ಬರುತ್ತೆ, ಆ ನಂತರ ಅದು ನೀಲಿ ಆಗತ್ತೆ, ಆ ತರ ಬರೋದು ವೆರಿಕೋಸ್ ಅಂತಾರ? ಅಫ್ಕೋರ್ಸ್ ಅಮ್ಮ, ನೀವು ಹೇಳ್ತಾ ಇರೋದು ಕೂಡ ವೆರಿಕೋಸ್ ಸಮಸ್ಯೆ ಬಗ್ಗೆನೇ ಹೇಳ್ತಾ ಇದ್ದೀರಮ್ಮ. ಕಲರ್ ಅನ್ನೋದು ಒಬ್ಬೊಬ್ಬರಿಗೆ ಯಾವ ತರ ವೆಯಿನ್ಸ್ ಅನ್ನೋದು ಎಫೆಕ್ಟ್ ಆಗಿದೆ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೂಪರ್ಫಿಷಿಯಲ್ ಆಗಿ ವೆನ್ಯೂಲ್ಸ್ ಅಂತ ಹೇಳ್ತೀವಿ, ತುಂಬಾ ಚಿಕ್ಕದಾಗಿರುತ್ತೆ. ಅದೇನಾದ್ರೂ ಎಫೆಕ್ಟ್ ಆದಾಗ ನಮಗೆ ರೆಡ್ಡಿಶ್ ಕಲರ್ ಅಲ್ಲಿ, ಕೆಲವೊಬ್ಬರಿಗೆ ಅದು ಗ್ರೀನಿಶ್, ಕೆಲವೊಬ್ಬರಿಗೆ ಬ್ಲೂವಿಶ್ ಕಲರ್ ಅಲ್ಲಿ ಸ್ಪೈಡರ್ ವೆಬ್ ತರ ನಮಗೆ ಚರ್ಮದ ಮೇಲೆ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ನಾನು ಹೇಳ್ತಾ ಇದ್ದೆ, ಪೇನ್ ಒಂದೇ ಅಲ್ಲ ಅದ್ರದ್ದು ಲಕ್ಷಣ. ಈ ಥರ ನಮ್ಗೆ ಏನಾದರೂ ಕಾಣಿಸ್ಕೊಳ್ತಾ ಇದ್ದಾಗಲೂ ಕೂಡ ನಾವು ವೆರಿಕೋಸ್ ವೆಯಿನ್ಸ್ ಅಂತಾನು ಹೇಳ್ಕೋಬಹುದು. ಇನ್ ಕೇಸ್ ನಿಮಗೆ ಈ ಥರ ಏನಾದರೂ ಕಾಲ್ ಭಾಗದಲ್ಲಾಗಿರ್ಬೋದು, ಇಲ್ಲ ತೊಡೆ ಭಾಗದಲ್ಲಿ ಇರ್ಬೋದು, ಇಲ್ಲ ಕಾಂಡೆ ಜಾಗದಲ್ಲಿ, ಅಂದರೆ ಮಂಡಿ ಹಿಂದ್ಗಡೆ ಸಾಮಾನ್ಯವಾಗಿ ನಮಗೆ ಅದು ಕಾಣಿಸೋದಿಲ್ಲ, ಬಟ್ ಆದರೂ ಕೂಡ ಕಾಲು ನೋವು ಬರ್ತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ನೀವೇನು ಮಾಡಿ ಅಂತಂದರೆ, ಹತ್ರದಲ್ಲಿರುವಂಥ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿಯಾಗಿಮ್ಮ. ಇದು ಎಕ್ಸಾಮಿನೇಷನ್ ಮಾಡೋವಂಥ ಸಮಸ್ಯೆ ಅಂತಲೇ ಹೇಳ್ಕೋಬಹುದು. ಅದನ್ನು ಎಕ್ಸಾಮಿನ್ ಮಾಡಿ ಏನಾದರೂ ಇದಕ್ಕೆ ಟೆಸ್ಟ್ ಮಾಡಿಸ್ಬೇಕಂತಂದ್ರೆ ಡಾಕ್ಟರ್ ನಿಮಗೆ ಅಡ್ವೈಸ್ ಮಾಡ್ತಾರೆ. ಇಲ್ಲ ಡೈರೆಕ್ಟ್ ಆಗಿ ಚಿಕಿತ್ಸೆ ಕೂಡ ಪಡ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಗುಣ ಆಗುತ್ತೆ. ಥ್ಯಾಂಕ್ ಯು ಸುಮಾ ಅವರೇ, ಕರೆ ಮಾಡಿದಕ್ಕಾಗಿ. ಡಾಕ್ಟರ್, ಇದು ಕಾಲರೇ ಹೇಳ್ತಿದ್ರು ಲಕ್ಷಣ ಅಷ್ಟು ಬೇಗ ಗೊತ್ತಾಗಲ್ಲ. ಹಾಗಾದ್ರೆ ಲಕ್ಷಣ ಸ್ಪಷ್ಟವಾಗಿ ಗೊತ್ತಾಗೋದು ಯಾವಾಗ, ಹೇಗಿರುತ್ತೆ? ಈ ಒಂದು ವೆರಿಕೋಸ್ ವೆಯಿನ್ಸ್ ಅಲ್ಲಿ ಗ್ರೇಡ್ಸ್ ಇರುತ್ತೆ. C0 ಇಂದ ಹಿಡಿದು C6 ಅಂತ ನಾವು ಹೇಳ್ಕೋಬಹುದು. ಸಾಮಾನ್ಯವಾಗಿ C0ದಲ್ಲಿ ಯಾವುದೇ ತರ ಸಮಸ್ಯೆ ಇರೋದಿಲ್ಲ, ವೆಯಿನ್ಸ್ ಅನ್ನೋದು ಹೆಲ್ದಿ ಆಗಿರುತ್ತೆ. ಬಟ್ C1 ಅಲ್ಲಿ ಏನಾಗುತ್ತೆ ಅಂದ್ರೆ, ಕ್ರಮೇಣವಾಗಿ ಅವ್ರಿಗೆ ಸ್ಪೈಡರ್ ವೆಬ್ ತರ ಚರ್ಮದ ಮೇಲೆ ಅವ್ರಿಗೆ ವೆಯಿನ್ಸ್ ಅನ್ನೋದು ಗ್ರೀನಿಶ್ ಕಲರ್ ಅಲ್ಲಿ, ಒಬ್ಬೊಬ್ಬರಿಗೆ ಒಂದೊಂದು ಕಲರ್, ಅಂದ್ರೆ ದಟ್ ಡಿಪೆಂಡ್ಸ್ ಯಾವ ವೆಯಿನ್ ಅನ್ನೋದು ಎಫೆಕ್ಟ್ ಆಗಿದೆ. ಸೊ ಅದು ಬ್ಲೂವಿಶ್ ಕಲರ್ ಇರಬಹುದು, ರೆಡ್ಡಿಶ್ ಕಲರ್ ಅಲ್ಲಿ ಇರಬಹುದು, ಬಟ್ ಅವ್ರಿಗೆ ಯಾವುದೇ ತರ ಲಕ್ಷಣಗಳು ಅನ್ನೋದು ಇರೋದಿಲ್ಲ. ಬಟ್ ದಟ್ಸ್ ಅನ್ ಇಂಡಿಕೇಶನ್, ಅಂದ್ರೆ ನಿಮ್ಮ ಸಮಸ್ಯೆ ಅನ್ನೋದು ಶುರು ಆಗಿದೆ. ಈ ಒಂದು ರಕ್ತನಾಡಿಗಳಲ್ಲಿ ಇಂಟ್ರಾವೀನಸ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಬಾಡಿ ಅನ್ನೋದು ಸ್ವಲ್ಪ ಕಷ್ಟ ಬೀಳ್ತಾ ಇದೆ ರಕ್ತ ಅನ್ನೋದು ಮೇಲೆಗೆ ಕಳಿಸೋದಕ್ಕೆ ಅಂತಾನೂ ಅರ್ಥ. ಇಲ್ಲ ವ್ಯಾಲ್ವ್ಸ್ ಅಲ್ಲಿ ವೀಕ್ನೆಸ್ ಶುರು ಆಗಿದೆ. ಇವೆಲ್ಲ ಲಕ್ಷಣಗಳು ಕಂಡು ಬಂದಾಗ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ನೀವು ತೋರಿಸ್ಕೊಂಡಾಗ ಡೆಫಿನೆಟ್ಲಿ ಇದನ್ನು ನಾವು ಕಾಂಪ್ಲಿಕೇಟ್ ಆಗೋಕ್ಕಿಂತ ಮುಂಚೆನೇ ಗುಣಪಡಿಸ್ಕೋಬಹುದು. ಇನ್ನು ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಏನಾಗುತ್ತೆ ಅಂದ್ರೆ C2 ಅಂತ ಹೇಳ್ತೀವಿ, ಸಿಂಪ್ಟಮ್ಯಾಟಿಕ್. ಅವ್ರಿಗೆ ನರಗಳು ಅನ್ನೋದು ತುಂಬಾ ಉಬ್ಬಿಕೊಂಡಿರುತ್ತೆ, ಕ್ಲಿಯರ್ ಕಟ್ ಆಗಿ ನಾವು ನೋಡ್ಬೋದು, ತುಂಬಾ ದೊಡ್ಡ ನರ ಅನ್ನೋದು ಎಫೆಕ್ಟ್ ಆಗಿದೆ, ಬ್ಲಡ್ ಕೂಡ ಒಂದೇ ಕಡೆ ಸೇರ್ಕೊಂಡು ಕ್ಲಾಟ್ ಎಫೆಕ್ಟ್ ಕಾಣಿಸ್ಕೊಳ್ತಾ ಇದೆ, ಅದು ರಕ್ತ ಅನ್ನೋದು ಗಟ್ಟಿ ಆಗ್ತಾ ಇದೆ, ಗೆಡ್ಡೆ ತರ ನಮಗೆ ಮುಟ್ಟಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಪೇನ್ ಇರೋದಿಲ್ಲ. ಸೊ ದ್ಯಾಟ್ ಈಸ್ ಸಿಂಪ್ಟಮ್ಯಾಟಿಕ್ ಅಂತಾನೆ ಹೇಳ್ಕೋಬಹುದು. ಇದು ನಾವು C2 ಅಂತ ಹೇಳ್ತೀವಿ. C2 ನಲ್ಲೇ ಸಿಂಪ್ಟಮ್ಯಾಟಿಕ್ ಇರುತ್ತೆ. ರಕ್ತ ಅನ್ನೋದು ಒಂದು ಕಡೆ ಸೇರಿದಾಗ ಅವ್ರಿಗೆ ಪೇನ್ ಇರೋದಿಲ್ಲ, ಬಟ್ ಏನಾಗುತ್ತೆ, ಆ ರಕ್ತ ಒಂದೇ ಕಡೆ ಸೇರೋದ್ರಿಂದಾನೇ ಅದರಲ್ಲಿರುವಂಥ ರಕ್ತದಲ್ಲಿರುವಂಥ ನೀರಿನ ಅಂಶ ಆಚೆ ಬಂದು ಚರ್ಮದ ಮೇಲೆ ನಮಗೆ ಊತ ಥರ ಕಾಣಿಸ್ಕೊಳ್ತಾ ಇರುತ್ತೆ, ಅಂದರೆ ಲೆಗ್ ಸ್ವೆಲ್ಲಿಂಗ್. ಇದು ಕೂಡ ಸಿಂಪ್ಟಮ್ ಸ್ಟಾರ್ಟಿಂಗ್ ಸ್ಟೇಜ್ ಅಂತಾನೆ ಹೇಳ್ಕೋಬಹುದು. ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕೆಳಗಡೆ ಅಂದರೆ ಹಿಂಡಿ ಭಾಗದಲ್ಲಿ ಆ ಒಂದು ಆ್ಯಂಕಲ್ ಜಾಯಿಂಟಲ್ಲಿ ಈ ಒಂದು ವೆರಿಕೋಸ್ ಸಮಸ್ಯೆ ಅನ್ನೋದು ಶುರುವಾಗಿ ಕ್ರಮೇಣವಾಗಿ ಇದು ನಮಗೆ ವೆಯಿನ್ಸ್ ಬ್ರಾಂಚಸ್ ಥರ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಒಂದು ಪೈಪ್ ಸ್ಟ್ರಕ್ಚರಲ್ಲಿ ನಾವೇನಾದರೂ ನೋಡಿದ್ರೆ, ಮೇಜರ್ ಆಗಿ ಏನಾದರೂ ಪೈಪ್ ಬ್ಲಾಕೇಜ್ ಆದಾಗ ಆಬ್ವಿಯಸ್ಲಿ ವಾಟರ್ ಸಪ್ಲೈ ಎಲ್ಲ ಕಡೆ ಅನ್ನೋದು ನಿಂತೋಗ್ತಾ ಇರುತ್ತೆ. ಸಿಮಿಲರ್ಲಿ ವೆರಿಕೋಸ್ ವೆಯಿನ್ಸ್ ಕೂಡ ಅದೇ ಥರ, ಒಂದು ಕಡೆ ಏನಾದರೂ ಬ್ಲಾಕೇಜ್ ಆದಾಗ ಬ್ಲಡ್ ಸಪ್ಲೈ ಅನ್ನೋದು ನಮಗೆ ಕಾಲ್ ಭಾಗದಲ್ಲಿ ತುಂಬ ಅದ್ರದ್ದು ಎಫೆಕ್ಟ್ ಆಗಿ ಆ ಒಂದು ವೆರಿಕೋಸ್ ವೆಯಿನ್ಸ್ ಮೇಲೆ ಭಾಗಕ್ಕೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಕ್ರಮೇಣವಾಗಿ ಆ ಕಾಲಿಂದ ಹಿಡಿದು ಮೀನ್ ಕಂಡ್ರಗಳಲ್ಲಿ ನೋವು ಕಂಡು ಬರ್ತಾ ಇರುತ್ತೆ. ಅದು ಮಂಡಿ ಹಿಂಭಾಗದಲ್ಲಿ ವೆಯಿನ್ಸ್ ಅನ್ನೋದು ತುಂಬ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಕ್ರಮೇಣವಾಗಿ ಅದು ಬಂದ್ಬಿಟ್ಟು ತೊಡೆದಲ್ಲಿ ಸಮೇತನೂ ಬಂದು, ಪುರುಷರಲ್ಲಿ ಸ್ಪೆಷಲಿ ನಾವು ಈ ಒಂದು ವೆರಿಕೋಸ್ ಸಮಸ್ಯೆ, ವೆರಿಕೋಸ್ ಸೀಲ್ ಥರ ನಾವು ಬೀಜಗಳಲ್ಲಿ ಅಂದರೆ ಟೆಸ್ಟಿಕಲ್ಸ್ ಅಲ್ಲಿ ಸಮೇತ ಕೂಡ ಈ ಒಂದು ವೆರಿಕೋಸ್ ಸಮಸ್ಯೆ ಅನ್ನೋದು ನೋಡ್ಬೋದು. ಸೊ ಪುರುಷರಲ್ಲಿ ಏನಾಗುತ್ತೆ ಅಂದರೆ, ಇಂಥ ವೆರಿಕೋಸ್ ಸಮಸ್ಯೆ ಏನಾದರೂ ಬೀಜದಲ್ಲಿ ಕಂಡು ಬಂದಾಗ ಅವರಲ್ಲಿ ವೀರ್ಯಾಣು ಅಂಶ ಅನ್ನೋದು ತುಂಬ ಕಡಿಮೆ ಆಗಿ ಬಂಜೆತನ ಸಮಸ್ಯೆಗೆ ಒನ್ ಆಫ್ ದ ರೀಸನ್ಸ್ ಅನ್ನೋದು ಆಗ್ಬೋದು. ಹಾಗಾಗಿ ಸಮಸ್ಯೆ ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ಇದ್ದಾಗ, ಇಲ್ಲ ನಿಮಗೆ ಬರೀ ಕಣ್ಣಿಗೆ ಮಾತ್ರನೇ ಈ ಒಂದು ವೆಯಿನ್ಸ್ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಅದ್ರ ಜೊತೆಗೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ನಾವು ಮಾಡೋಂಥ ಕೆಲಸ.
ಸೊ ಈಗ ಏನಾಗಿದೆ ಅಂದರೆ ಸಿಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ತುಂಬ ಹೊತ್ತು ಕೂತ್ಕೊಂಡೇ ಅವರ್ಸ್ ಟುಗೆದರ್ ಕೆಲಸ ಮಾಡ್ತಾರೆ. ಇಲ್ಲ ಕೆಲವೊಂದು ಪ್ರೊಫೆಷನಲ್ಲಿ ತುಂಬ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಎಕ್ಸಾಂಪಲೇ ತಗೋಬೇಕಂದ್ರೆ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಈವನ್ ಡ್ರೈವಿಂಗ್ ಪ್ರೊಫೆಷನಲ್ ಇರೋರು ಕೂಡ ತುಂಬ ಹೊತ್ತು ಕೂತ್ಕೊಂಡು ಡ್ರೈವ್ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ತುಂಬ ಸ್ಟ್ರಾಂಗ್ ಫೋರ್ಸ್. ಅದರಿಂದ ಏನಾಗುತ್ತೆ ಅಂದರೆ ವ್ಯಾಲ್ವ್ಸ್ ಮೇಲೆ ತುಂಬ ಭಾರ ಬಿದ್ದು ಬ್ಲಡ್ ಅನ್ನೋದು ಒಂದೇ ಕಡೆ ಕಲೆಕ್ಟ್ ಆಗಿ ಕ್ರಮೇಣವಾಗಿ ಈ ಒಂದು ಕಾಯಿಲೆ ಅನ್ನೋದು ಗ್ರ್ಯಾಜುವಲ್ ಆಗಿ ಅವ್ರಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ವೆಂಕಟಸ್ವಾಮಿ ಅಂತ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೆಂಕಟಸ್ವಾಮಿ ಅವರೇ. ಮೇಡಮ್ ಡಾಕ್ಟರ್ ಹತ್ರ ಮಾತಾಡೋದು. ಮಾತಾಡಿ ಮೇಡಮ್. ನಮ್ದು ಎಡದ ಕಾಲಲ್ಲಿ ಮಂಡಿ ಕೆಳಗಡೆ ಸುಮಾರು ದಪ್ಪ ಗಂಟು ತರ ಇದೆ. ವೆರಿಕೋಸ್ ಟಿವಿಲಿ ಏನ್ ತೋರಿಸ್ತಾ ಇದ್ದಾರೆ, ಕೆಳಗಡೆ ಫುಲ್ ಬ್ಲಾಕ್ ಕಲರ್ ಆಗುತ್ತೆ ಮೇಡಮ್. ಓಕೆ. ಪೈನ್ ಏನಿಲ್ಲ, ಆದ್ರೂ ಅದು ನರ ಊದ್ಕೊಂಡು ಬರ್ತಾ ಇದೆ. ಓಕೆ ಸರ್, ನೀವು ಏನು ಕೆಲಸ ಮಾಡ್ತೀರಾ ಸರ್? ಮತ್ತೆ ತಾವು ವಯಸ್ಸು ಎಷ್ಟು ಅಂತ ಹೇಳ್ತೀರಾ? ವಯಸ್ಸು 42 ಮೇಡಮ್. ಹೋಟೆಲ್ ಕೆಲಸ ಮಾಡೋ, ಸಪ್ಲೈ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮ ಪ್ರೊಫೆಷನಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳೋದಾಗಿರುತ್ತೆ. ಸೊ ನೀವು ಹೇಳಿರೋ ಪ್ರಕಾರ ಅಂತೂ ಆಲ್ರೆಡಿ ಇದು ವೆರಿಕೋಸ್ ವೇನ್ಸ್ ಅಂತಾನೆ ಹೇಳ್ಕೋಬಹುದು. ಬಟ್ ಅದರಲ್ಲಿ ನೀವು ಹೇಳಿರೋ ಪ್ರಕಾರ ಇದು ಗ್ರೇಡ್ 3 ಮತ್ತು ಗ್ರೇಡ್ 4 ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ನಿಮ್ಗೆ ಇನ್ನೂ ನೋವು ಅನ್ನೋದು ಶುರು ಆಗಿಲ್ಲ. ಬಟ್ ಡೆಫಿನೆಟ್ಲಿ ವೆರಿಕೋಸ್ ಲಕ್ಷಣಗಳು ಅನ್ನೋದು ಶುರು ಆಗಿದೆ. ಆಲ್ರೆಡಿ ವ್ಯಾಲ್ವ್ಸ್ ಏನಾದರೂ ವೀಕ್ ಆಗಿರ್ಬೋದು. ಹಾಗಾಗಿ ರಕ್ತ ಅನ್ನೋದು ಒಂದೇ ಕಡೆ ಸೇರಿಕೊಂಡು ನಿಮಗೆ ಕಾಲಲ್ಲಿ ನರ ಅನ್ನೋದು ಉಬ್ಕೊಂಡಿದೆ. ಸೊ ಇದನ್ನು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕೆಲಸ ಅನ್ನೋದು ಅಫ್ಕೋರ್ಸ್ ಎಲ್ರಿಗೂ ಕೆಲಸಕ್ಕೆ ತಕ್ಕಂಗೆ ಕಾಯಿಲೆಗಳು ಕೂಡ ಬರುತ್ತೆ. ಹಾಗಂತ ಹೇಳಿ ಕೆಲಸ ಬಿಡೋದು ಇಲ್ಲ ಕೆಲಸ ಕಂಪ್ಲೀಟಾಗಿ ರೆಸ್ಟ್ ತಗೊಳ್ಳೋದು ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಈ ವೆರಿಕೋಸ್ ಸಮಸ್ಯೆಗೆ ಹೋಮಿಯೋಪತಿನಲ್ಲಿ ತುಂಬ ಒಳ್ಳೆ ಚಿಕಿತ್ಸೆ ಇದೆ. ಸೊ ನೀವು ಹತ್ತಿರದಲ್ಲಿರುವಂಥ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ ಹೋಗಿ ಭೇಟಿ ಆಗಿ. ಇದಕ್ಕೆ ನನ್ನ ಪ್ರಕಾರ ಅಂತೂ ನಿಮಗೆ ಯಾವುದೇ ಥರ ರಿಪೋರ್ಟ್ಸ್ ಕೂಡ ಬೇಕಿಲ್ಲ. ಯಾಕಂದರೆ ಕ್ಲಿಯರ್ ಕಟ್ ಆಗಿ ನಿಮ್ಮದು ವೆರಿಕೋಸ್ ಅಂತ ಕನ್ಫರ್ಮ್ ಆಗ್ತಾ ಇದೆ. ಸೊ ಹತ್ತಿರದಲ್ಲಿ ಹೋಗಿ ಒಂದ್ಸಲ ಭೇಟಿ ಆಗಿ ಡೆಫಿನೆಟ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನೋದು ಗ್ರೇಡ್ 5-6 ಹೋಗಿನ ಮುಂಚೆನೇ ಇದನ್ನು ನೀವು ಗುಣಪಡಿಸ್ಕೋಬಹುದು. ಥ್ಯಾಂಕ್ ಯು ವೆಂಕಟಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಆದ್ರೆ ಮೊದಲೆಲ್ಲ ಒಂದು ಹಂತದ ವಯಸ್ಸಿನ ನಂತರದವರಲ್ಲಿ ಇದು ಕಾಣಿಸ್ಕೊಳ್ತಾ ಇತ್ತು. ಬಟ್ ಇವಾಗ ಯಂಗ್ ಜನರೇಷನ್ ಅಲ್ಲೂ ಕಾಣಿಸ್ತಿದೆ. ಇದಕ್ಕೆ ಕಾರಣ ಏನು? ಮೇನ್ಲಿ ನಮ್ಮ ಜೀವನ ಶೈಲಿನೇ ಮುಖ್ಯ ಅಂತ ಕಾರಣ ಅಂತ ಹೇಳ್ಕೋಬಹುದು. ಈಗ ಮಕ್ಕಳಲ್ಲಿ ಸಮೇತನೂ ನಾವು ಸ್ಥೂಲಕಾಯ ಪ್ರಾಬ್ಲಮ್ ಅನ್ನೋದು ನೋಡ್ತಾ ಇದ್ದೀವಿ. ಸೊ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಒಬೆಸಿಟಿ ಅನ್ನೋ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಹಾಗಾಗಿ ರಕ್ತನಾಡಿಗಳಲ್ಲಿ ಕೊಬ್ಬಿನ ಅಂಶ ಅನ್ನೋದು ಸೇರ್ಕೊಳ್ಳೋದು, ಜೊತೆಗೆ ಕಂಡ್ರಗಳಲ್ಲಿ ಸಮೇತನೂ ಈ ಕೊಬ್ಬಿನ ಅಂಶ ಸೇರ್ಕೊಂಡಾಗ ಅದರದ್ದು ಪ್ರಭಾವ ಖಂಡಿತವಾಗ್ಲೂ ರಕ್ತದ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ತುಂಬ ಹೆಚ್ಚಾಗುತ್ತೆ. ಸೊ ಇದು ಮಕ್ಕಳಲ್ಲಿ ನಾವು ನೋಡ್ಕೋಬೋದು. ಅದ್ರ ಜೊತೆಗೆ ಈವನ್ ನಮ್ಮ ಜೀವನ ಶೈಲಿದಲ್ಲಿ ಒನ್ ಆಫ್ ದ ರೀಸನ್ ನಮ್ಮ ಪ್ರೊಫೆಷನ್ ತುಂಬ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಏನಂತಂದರೆ ಬಾಡಿಗೂ ಕೂಡ ರೆಸ್ಟ್ ಬೇಕಾಗಿರುತ್ತೆ. ಆಹಾರ ಒಂದು ಕ್ರಮ ಇದ್ದರೆ ನಾವು ಕೆಲಸ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ಳೋದ್ರಿಂದ ಏನಾಗುತ್ತೆ, ತುಂಬ ಸ್ಟ್ರಾಂಗ್ ಗ್ರಾವಿಟೇಷನಲ್ ಪುಲ್ ಅನ್ನೋದು ನಮ್ಮ ವೇನ್ಸ್ ಮೇಲೆ ಬೀಳೋದ್ರಿಂದಾನೇ ಆ ವೀನಸ್ ಪ್ರೆಷರ್ ತುಂಬ ಜಾಸ್ತಿ ಆಗಿ ವ್ಯಾಲ್ವ್ಸ್ ಡ್ಯಾಮೇಜ್ ಆಗಿ ವೆರಿಕೋಸ್ ಸಮಸ್ಯೆ ಅನ್ನೋದು ಈ 30 ವರ್ಷದಲ್ಲಿ ಸಮೇತ ಕೂಡ ನೋಡಬಹುದು. ಇನ್ನು ಲೇಡೀಸ್ ವಿಷಯಕ್ಕೆ ಬಂದರೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕಂದರೆ ಈ ರೆಗ್ಯುಲರ್ ಆಗಿ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸ್ ಅನ್ನೋದು ನೋಡ್ತಾ ಇದ್ದೀವಿ. ಅದಕ್ಕೂ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು. ತುಂಬ ಹೆಚ್ಚಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ್ಲೂ ಅದರದ್ದು ಪ್ರಭಾವ ಎಲ್ಲೋ ಒಂದು ಕಡೆ ವೇನ್ಸ್ ಮೇಲೇನೂ ಬೀಳ್ತಾ ಇರುತ್ತೆ. ಎಸ್ಪೆಷಲಿ ಲೇಡೀಸ್ ವಿಷಯದಲ್ಲಿ ಬಂದಾಗ ನಾವು ಪ್ರೆಗ್ನೆನ್ಸಿನಲ್ಲಿ ತುಂಬ ಹೆಚ್ಚಾಗಿ ನೋಡ್ತಾ ಇದ್ದೀವಿ ವೆರಿಕೋಸ್ ವೇನ್ಸ್. ಸಾಮಾನ್ಯವಾಗಿ ಪ್ರೆಗ್ನೆನ್ಸಿನಲ್ಲಿ ಕಾಣುವಂಥ ವೆರಿಕೋಸ್ ವೇನ್ಸ್ ಎಷ್ಟೊಂದು ಜನಕ್ಕೆ ಪೇಯ್ನ್ ಅನ್ನೋದು ಕೊಡೋದಿಲ್ಲ, ನೋವು ಅನ್ನೋದು ಬರೋದಿಲ್ಲ. ಬಟ್ ಕ್ರಮೇಣವಾಗಿ ವರ್ಷಾನುಗಟ್ಟಲೆ ಕಳೆದ ಮೇಲೆ ಏನಾಗುತ್ತೆ, ಅವ್ರಿಗೆ ಕ್ರಮೇಣವಾಗಿ ಮೀನ್ ಕಂಡ್ರಗಳಲ್ಲಾಗಿರ್ಬೋದು, ತೊಡೆ ಜಾಗದಲ್ಲಾಗಿರ್ಬೋದು, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಿದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಪೇಯ್ನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಲೇಡೀಸ್ ಈ ಒಂದು ವ್ಯೂವರ್ಸ್ಗೆ ಹೇಳೋದೇನಂತಂದರೆ, ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆ ಏನಾದರೂ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ದಾಗ ಆದಷ್ಟು ಬೇಗ ಪ್ರಿಕಾಷನರಿ ಮೆಷರ್ ಆಗಿ ಹೋಮಿಯೋಪತಿನಲ್ಲಿ ಅವ್ರ ಚಿಕಿತ್ಸೆ ಕೂಡ ಪಡಬಹುದು. ಸೊ ಸಾಮಾನ್ಯವಾಗಿ ಇಂಥ ಪ್ರಾಬ್ಲಮ್ಸ್ ಏನಾದರೂ ಕಾಂಪ್ಲಿಕೇಟ್ ಆಯಿತು ಅಂತಂದರೆ ರಕ್ತ ಅನ್ನೋದು ಕ್ಲಾಟ್ ಆಗಿ ತುಂಬ ಕೆಳಗಡೆ ಭಾಗದಲ್ಲಿ ಆ ಕ್ಲಾಟ್ ಬಂದುಬಿಟ್ಟು ನಿಮಗೆ ಮೇಲೆ ಭಾಗದಲ್ಲಿ ಸಮೇತನೂ ಕ್ಲಾಟ್ಸ್ ಟ್ರಾವೆಲ್ ಆಗಿ ಹಾರ್ಟ್ ಅಟ್ಯಾಕ್ಸ್ ಕೂಡ ಬರುವಂಥ ಚಾನ್ಸಸ್ ಇದೆ. ಅಂದರೆ ಪ್ರಾಬ್ಲಮ್ ಅನ್ನೋದು ಚಿಕ್ಕದಾಗಿರುತ್ತೆ. ಪೇಯ್ನ್ ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋ ಜನನೇ ಹೆಚ್ಚಾಗಿರ್ತಾ ಇರ್ತಾರೆ. ಬಟ್ ಇಂಥ ಸಮಸ್ಯೆ ಅನ್ನೋದು ಕಾಂಪ್ಲಿಕೇಟ್ ಮಾಡೋಕ್ಕಿಂತ ಮುಂಚೆನೇ ಪ್ರಿಕಾಷನರಿ ಮೆಷರ್ ಆಗಿ ಈ ಹೋಮಿಯೋಪತಿನಲ್ಲಿ ಕೂಡ ಒಳ್ಳೆ ಚಿಕಿತ್ಸೆ ಇದೆ. ಸೊ ಕಾಣಿಸ್ಕೊಳ್ಳೋ ಅಂಥ ಲಕ್ಷಣಗಳು ನೆಗ್ಲೆಕ್ಟ್ ಮಾಡ್ದೇನೆ ಅವರು ಹತ್ತಿರದಲ್ಲಿರುವಂಥ ನಮ್ಮ ಹೋಮಿಯೋಪತಿ ಶಾಖೆಗೆ ಏನಾದರೂ ಭೇಟಿ ಆದರೆ ಥರೋ ಎಕ್ಸಾಮಿನೇಷನ್, ಯಾಕಂತಂದರೆ ಅದರಲ್ಲಿ ಗ್ರೇಡ್ಸ್ ಇದೆ. ಯಾವ ಗ್ರೇಡಲ್ಲಿ ಅವ್ರಿಗೆ ಸಮಸ್ಯೆ ಇದೆ, ಏನಾದರೂ ಚಿಕಿತ್ಸೆ ಅವ್ರಿಗೆ ಬೇಕಾ, ಇಲ್ಲ ಅಂತಂದರೆ ಏನಾದರೂ ಮನೇಲಿ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದಾ. ಯಾಕಂದರೆ ಇಂಥ ವೆರಿಕೋಸ್ ವೇನ್ಸ್ಗೆ ಸ್ಟಾಕಿಂಗ್ಸ್ ವೇರ್ ಮಾಡೋದು ತುಂಬ ಮುಖ್ಯ. ವ್ಯಾಲ್ವ್ಸ್ ತುಂಬ ವೀಕ್ ಆಗೋ ಕಾರಣಕ್ಕೆ ಇಲ್ಲ ಕಂಡ್ರಗಳಲ್ಲಿ ಒಂದು ಸ್ಟ್ರೆಸ್ ಅನ್ನೋದಿರೋ ಕಾರಣಕ್ಕೆ ವೆರಿಕೋಸ್ ವೇನ್ಸ್ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಸ್ಟಾಕಿಂಗ್ಸ್ ಇಲ್ಲ ಅಂತಂದರೆ ಸಾಕ್ಸ್, ಸೊ ಪೂರ್ತಿ ಕಾಲಲ್ಲಿ ಅವರು ಸಾಕ್ಸ್ ಅನ್ನೋದು ಹಾಕೊಂಡಾಗಲೂ ಕೂಡ ಅವ್ರಿಗೆ ಆರಾಮಾಗಿ ಕೆಲಸ ಮಾಡ್ಕೋಬಹುದು. ನಾವು ಕಾಯಿಲೆ ಅನ್ನೋದು ಮುಂದಕ್ಕೆ ಹೋಗೋಕ್ಕಿಂತ ನಾವು ತಡೆಗಟ್ಬೋದು. ಸೊ ಇಂಥ
ಅಡ್ವೈಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲದೆ ಕೂಡ ನಾವು ಕಳಿಸ್ಬೋದು. ಬಟ್ ಅದು ಗ್ರೇಡ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಪ್ರಾಬ್ಲಮ್ ಏನಾದರೂ ಗ್ರೇಡ್ 2 ಗ್ರೇಡ್ 3ನಲ್ಲಿ ಇದೆ ಅಂತಂದರೆ ಖಂಡಿತವಾಗ್ಲೂ ಚಿಕಿತ್ಸೆ ಅನ್ನೋದು ಅವ್ರಿಗೆ ಅವಶ್ಯಕತೆ ಇರುತ್ತೆ. ಡಾಕ್ಟರ್, ತಾವೇ ಹೇಳಿದ್ರಿ ಕೆಲವೊಂದು ಹಂತದಲ್ಲಿ ನೋವು ಗೊತ್ತಾಗಲ್ಲ ಅಂತ. ಸಾಮಾನ್ಯವಾಗಿ ಜನರು ನೋವಿಲ್ಲ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಅಂತವರಿಗೆ ತಾವೇನು ಹೇಳ್ತೀರಾ? ಈಗ ನಾವು ಹೇಳ್ತಾ ಇರ್ತೀವಿ ವೆರಿಕೋಸ್ ವೆಯಿನ್ಸಲ್ಲಿ ಕಾಲು ಹೈಟಲ್ಲಿ ಇಡ್ಕೋಬೇಕು, ಇಲ್ಲ ತುಂಬ ಹೊತ್ತು ನಿಂತ್ಕೋಬಾರ್ದು ಅಂತ ಹೇಳಿ. ಅಂಥದ್ರಲ್ಲಿ ಅಕ್ಯೂಟ್ ಆಗಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ನಾವು ಪ್ರಿಕಾಷನ್ ಆಗಿ ಒಳ್ಳೆ ಫೈಬರ್ ರಿಚ್ ಫುಡ್ನ ತಗೊಳ್ಳುವಾಗ, ಇಲ್ಲ ಏನಾದರೂ ದೀರ್ಘಕಾಲ ಕಾಯಿಲೆಗಳಿದ್ದಾಗ ಅದಕ್ಕೆ ಪ್ರಿಕಾಷನರಿ ಮೆಷರಲ್ಲಿ ಮನೇಲೇ ಮಾಡಿದಾಗ ಪ್ರಾಬ್ಲಮ್ ಏನು ಇರೋದಿಲ್ಲ. ಬಟ್ ಇಂಥವು ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಮಾಡಿದಾಗ್ಲೇ, ಯಾಕಂತಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋವಂಥ ಸಮಸ್ಯೆಗೂ ಕೂಡ ಒಳಗಡೆ ಇರುತ್ತೆ. ಇದು ನಾವು ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಒಳಗಡೆ ಇರೋವಂಥ ನಾಡಿಗಳು ನಮಗೆ ಕಾಣಿಸೋದಿಲ್ಲ, ಬರೀ ಮೇಲೆ ಇರೋವಂಥ ನಾಡಿಗಳು ಕಾಣಿಸುವಾಗ ಪೇಯ್ನ್ ಇರೋದಿಲ್ಲ. ಬಟ್ ಯು ಹ್ಯಾವ್ ಟು ರಿಯಲಿ ಕನ್ಸಿಡರ್ ಯಾವ ಹಂತದಲ್ಲಿ ಅವ್ರಿಗೆ ಸಮಸ್ಯೆ ಅನ್ನೋದು ಇದೆ. ಯಾಕಂದರೆ ಇದು ಗ್ರ್ಯಾಜುವಲ್ ಆಗಿ ಹೋಗೋವಂಥದ್ದು. ಈಗ ಕೆಲಸದ ರೀತಿಯ ಬರೋವಂಥ ಕಾಯಿಲೆಗಳು ಏನಾಗುತ್ತೆ ಅಂದರೆ ಕೆಲಸ ಬಿಡೋಕ್ಕಾಗೋದಿಲ್ಲ, ಕೆಲಸಕ್ಕೆ ಹೋಗಲೇಬೇಕು. ಸೊ ವಯಸ್ಸು 30ರಲ್ಲಿ 40ರಲ್ಲಿ ಏನಾಗುತ್ತೆ ಅಂದರೆ ಕಾಯಿಲೆಗಳನ್ನ ತಡೆಗಟ್ಟು ಅವರು ಬಲವಂತವಾಗಿ ಸೆಲ್ಫ್ ಆಗಿ ಅದನ್ನು ಪೇಯ್ನ ಕಂಟ್ರೋಲ್ ಮಾಡ್ಕೋತಾ ಇರ್ತಾರೆ, ಪೇಯ್ನ್ ಕಿಲ್ಲರ್ಸ್ ತಗೋತಾ ಇರ್ತಾರೆ, ತಾನಾಗೆ ಸಾಕ್ಸ್ ಎಲ್ಲ ಹಾಕೋತಾ ಇರ್ತಾರೆ. ಬಟ್ ಅವರು ಪೇಯ್ನ ಮಾತ್ರ ಕಂಟ್ರೋಲ್ ಮಾಡ್ತಾರೆ ಹೊರತು ಪ್ರಾಬ್ಲಮ್ ಯಾಕೆ ಬಂದಿದೆ, ವ್ಯಾಲ್ವ್ಸ್ ಅನ್ನೋದು ವೀಕ್ ಆಗಿದೆ, ಇಂಟ್ರಾವೀನಸ್ ಪ್ರೆಷರ್ ತುಂಬ ಜಾಸ್ತಿ ಆಗಿದೆ. ಸೊ ಟ್ರೀಟ್ಮೆಂಟ್ ಅನ್ನೋದು ಅದಕ್ಕೆ ಕೊಡಬೇಕು. ಎಷ್ಟೊಂದು ಜನ ಏನಾಗುತ್ತೆ ಅಂದರೆ ಇದು ಸರ್ಜಿಕಲ್ ಲೆವೆಲ್ಗೆ ಬಂದಾಗ, ಇಲ್ಲ ಪೇಯ್ನ್ ವಿಪರೀತವಾಗಿ ಜಾಸ್ತಿ ಆದಾಗ, ಸಾಮಾನ್ಯವಾಗಿ ವೆರಿಕೋಸ್ ವೆಯಿನ್ಸಲ್ಲಿ ಚರ್ಮ ಕಪ್ಪಗಾಗೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲ ಒಂದೊಂದ್ಸತಿ ಚರ್ಮ ಕಾಯಿಲೆ ಕೂಡ ಬರ್ತಾ ಇರುತ್ತೆ. ಯಾಕಂದರೆ ಅಶುದ್ಧ ರಕ್ತ ಅನ್ನೋದು ಒಂದೇ ಕಡೆ ಕೂಡಿದಾಗ ಏನಾಗುತ್ತೆ ಅಂದರೆ ಹೊರಗಡೆ ಇರೋ ಚರ್ಮಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋದಿಲ್ಲ. ಅದರಿಂದ ಎಕ್ಸಿಮಾ ಅಂತ ಚರ್ಮ ರೋಗ. ಸೊ ಅವ್ರಿಗೆ ಈ ವೆರಿಕೋಸ್ ವೆಯಿನ್ಸಿಂದ ಯಾವ ತೊಂದರೆ ಇರೋದಿಲ್ಲ, ಬಟ್ ಅದ್ರ ಮೇಲೆ ಬಂದಿರೋವಂಥ ಚರ್ಮ ರೋಗದಿಂದ ತುಂಬ ನವೆ ಆಗ್ತಾ ಇರುತ್ತೆ, ಹೊಟ್ಟು ಥರ ಸ್ಕಿನ್ ಉದುರ್ತಾ ಇರುತ್ತೆ. ಅದರಿಂದ ಕಲರ್ ಕೂಡ ಚೇಂಜ್ ಆಗಿ ಅವ್ರಿಗೆ ತುಂಬ ತೊಂದರೆಗಳು ಕೊಡ್ಬೋದು. ಆ ಹಂತದ್ರಲ್ಲಿ ಕೂಡ ಎಷ್ಟೊಂದು ಜನ ಪೇಷಂಟ್ಸ್ ರಿಯಲೈಸ್ ಆಗ್ತಾ ಇರ್ತಾರೆ, ಈ ಸಮಸ್ಯೆ ಅನ್ನೋದು ನಮಗೇನೋ ಸಮಸ್ಯೆ ಆಗ್ತಾ ಇದೆ, ಅಂದರೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ದ್ಯಾಟ್ ಈಸ್ ಅ ರೀಸನ್ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಅದು ಯಾವುದೇ ಕಾಯಿಲೆ ಆಗಿಲ್ಲ, ಅದು ತುಂಬ ಡೇಂಜರ್ ಅಂತಲೇ ಹೇಳ್ಕೋಬಹುದು. ಈ ಥರ ಏನೇ ಚಿಕ್ಕ ಲಕ್ಷಣಗಳು ನಿಮಗೆ ಕಾಣಿಸ್ಕೊಳ್ತಾ ಇದ್ದಾಗ ನೀವು ಡೆಫಿನೆಟ್ಲಿ ಒಬ್ಬ ಹೋಮಿಯೋಪತಿಯಿಂದ, ಅದು ಸ್ಪೆಷಲಿ ನಮ್ಮ ಹೋಮಿಯೋಪತಿನಲ್ಲಿ ತುಂಬ ಸ್ಪೆಷಲೈಸ್ ಚಿಕಿತ್ಸೆ ಇರುತ್ತೆ, ಕರೆಕ್ಟಾಗಿ ಅಡ್ವೈಸ್ ಆ್ಯಂಡ್ ಗೈಡೆನ್ಸ್ ಕೂಡ ಇರುತ್ತೆ. ಅದನ್ನು ಎಕ್ಸಾಮಿನ್ ಮಾಡಿ ಯಾವ ಗ್ರೇಡಲ್ಲಿ ಇದೆ ಕೂಡ ನಾವು ಅವ್ರಿಗೆ ಹೇಳಿ, ಅದ ನಂತರ ಯಾವ ಥರ ಡೈಟ್ ಫಾಲೋ ಮಾಡಬೇಕು, ನೀವು ಕೆಲಸ ಮಾಡೋ ಜೊತೆಗೇ ನೀವೇನು ಮಾಡಿದ್ರೆ ಈ ಸಮಸ್ಯೆನ ನೀವು ತಡೆಗಟ್ಟಿ ಕಂಪ್ಲೀಟಾಗಿ ಇದನ್ನು ಗುಣಪಡಿಸ್ಕೋಬಹುದು ಅನ್ನೋದು ಕೂಡ ನಮ್ಮ ಹೋಮಿಯೋಪತಿ ವೈದ್ಯರು ಖಂಡಿತವಾಗ್ಲೂ ಗೈಡ್ ಮಾಡ್ಬೋದು. ಓಕೆ ಡಾಕ್ಟರ್, ವೆರಿಕೋಸ್ ವೆಯಿನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿ. ದೂರವಾಣಿ ಸಂಖ್ಯೆ 96-202-402-40. ನಮ್ಮ ಹೋಮಿಯೋಪತಿ ಇತರೆ ಶಾಖೆಗಳು ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್. ದೂರವಾಣಿ ಸಂಖ್ಯೆ 96-202-402-40. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.